ಚುನಾವಣೆಯ ಸಮಯ. ಹೊರಗಿನ ಶತ್ರುಗಳಿಗಿಂತ ಹೆಚ್ಚಾಗಿ ಒಳಗಿನ ಶತ್ರುಗಳೇ ಕಾಟ ಕೊಡ್ತಾರೆ ಎಂಬ ಭಯವೇ ರಾಜಕಾರಣಿಗಳನ್ನು ಹೆಚ್ಚಾಗಿ ಕಾಡುತ್ತೆ. ಇದೀಗ ಅಂಥದ್ದೇ ಭಯ ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರಿಗೆ ಕಾಡುವಂತಿದೆ. ಯಾಕೆಂದ್ರೆ ತಮಗೆ ಟಿಕೆಟ್ ಕೈ ತಪ್ಪಲು ಅಥವಾ ತಮಗೆ ಯಡಿಯೂರಪ್ಪನವರಿಂದನೇ ಅನ್ಯಾಯ ಆಗಿದೆ ಅಂತ ಹೇಳಿ KS ಈಶ್ವರಪ್ಪ ಅವರು ಸಿಡಿದೆದ್ದಿದ್ದಾರೆ. ಆ ಬ್ರಹ್ಮನೇ ಬಂದ್ರು ಸರಿ, ಶಿವಮೊಗ್ಗ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದೇ ತೀರುತ್ತೀನಿ, ಯಡಿಯೂರಪ್ಪ ಪುತ್ರರನ್ನ ಸೋಲಿಸಿಯೇ ತೀರುತ್ತೇನೆ ಅಂತ ಈಶ್ವರಪ್ಪ ಅವರು ಶಪಥ ಮಾಡಿದ್ದಾರೆ. ಮತ್ತೊಂದು ಕಡೆ ತಮಗೆ ಟಿಕೆಟ್ ಕೈ ತಪ್ಪಲು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರೇ ಕಾರಣ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು ಅಸಮಾಧಾನ ಹೊರ ಹಾಕಿರುವಂತದ್ದು. ಇದರ ಜೊತೆಗೆ ತುಮಕೂರು ಕ್ಷೇತ್ರದ ಟಿಕೆಟ್ ಕೊಡಿಸ್ತೀನಿ ಅಂತ ಕಡೆ ಕ್ಷಣದಲ್ಲಿ ಕೈ ಕೊಟ್ರು ಅಂತ ಮಾಜಿ ಮಂತ್ರಿ ಮಾಧುಸ್ವಾಮಿ ಅವರು ಅಸಮಾಧಾನಗೊಂಡಿರುವಂತದ್ದು. ಹೀಗೆ 10 ನಾಯಕರು ಹೊಳೆಯೇಟು ಹಾಕಬಹುದು ಅನ್ನೋ ಭಯ ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನ ಕಾಡ್ತಿರುವಂತದ್ದು. ಹೀಗಾಗಿ ಶತ್ರುಬಾಧೆ ನಿವಾರಣೆಗಾಗಿ ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಓರ್ನಾಡು ಅನ್ನಪೂರ್ಣೇಶ್ವರಿ ಸನ್ನಿಧಾನಕ್ಕೆ ತೆರಳಿ ಚಂಡಿಕಾ ಯಾಗವನ್ನ ಮಾಡಿಸುತ್ತಿದ್ದಾರೆ. ಇಂದು ಬೆಳಗ್ಗೆ ಅನ್ನಪೂರ್ಣೇಶ್ವರಿ ರಥೋತ್ಸವದಲ್ಲಿ ಸೇವೆ ಮಾಡಿದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಅನ್ನಪೂರ್ಣೇಶ್ವರಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಗೆಲುವಿನ ವರ ಕೊಡು ತಾಯಿ ಎಂದು ಬೇಡಿಕೊಂಡಿದ್ದಾರೆ. ಇನ್ನು ಚಂಡಿಕಾ ಯಾಗದಲ್ಲಿ ಪತ್ನಿ ಸಮೇತ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಪಾಲ್ಗೊಂಡಿದ್ದು ಶತ್ರುಕಾಟ ನಿವಾರಿಸುವಂತೆ ಶಕ್ತಿ ದೇವತೆಯನ್ನ ಪ್ರಾರ್ಥಿಸಿದ್ದಾರೆ.